ಫೈನಲಿ ನನ್ನ ಬೆಡ್ ಸೆಟ್ ಆಯ್ತು. ಗಾಳಿ ಆಗ್ತಾ ಇಲ್ಲ ಅವ್ರಿಗೆ. ಲಾರಿ ಪಲ್ಟಿ ಹೊಡ್ ಸಿಮೆಂಟ್ ಎಗಿರ್ಬಿಟ್ಟಿತ್ತು. ರೂಮ್ ಟೂರ್ ಕೊಡ್ತೀವಿ ಬನ್ನಿ ನಿಮಗೆ. ಕಲಬುರ್ಗಿ 600 ಕಿಲೋಮೀಟರ್ಸ್, 12 ಅವರ್ ಜರ್ನಿ. ನೋಡಿ ನಾವೇ ಬರಿಬೇಕಂತ ಇಲ್ಲಿ. ಇದು ನಿಂದು ಅನ್ಸುತ್ತೆ ಹೋಗಿ, ನಂದು ಒಮ್ಮೆ ಕ್ಲಾಸು. ಇದು ಯಾವುದು? ಒಟ್ ಮಿಲ್ಕ್ ಇದು. ಪುಣ್ಯಾತ್ಮ, ನಿಂದಕ್ಕೆ ನಂದು ಬರ್ದಲ್ಲ ಗುರು. ಇಲ್ಲೂ ಸಾಮೆ ಬರಿ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗು ನಾನು ಸ್ಟಾರ್ಬಕ್ಸಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುಡ್ ಕಾಫಿ ಆ್ಯಂಡ್ ಅವರ್ ಬ್ರದರ್ ಈಸ್ ಹಿಯರ್, ಹೋಮಿ. ತುಂಬ ದಿನ ಆದಮೇಲೆ ನೋಡ್ತಿರ್ತೀರ ಬ್ಲಾಗಲ್ಲಿ. ನೋಡಿ, ಟ್ರೇಡಿಂಗ್ ಮಾಡಿ ದುಡ್ಡು ಕಳ್ಕೊಂಡು ಮತ್ತೆ ಟ್ರೇಡಿಂಗ್ ಮಾಡ್ತಾರೆ. ಟ್ರೇಡರ್ ಹೋಮಿ. ಸೊ ನಮ್ಮ ಟೀಮ್ ಅವರೆಬ್ಬರು ಬರ್ತಾ ಇದ್ದಾರೆ. ಒಂದು ಮೀಟಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡು ಮುಂದಿನ ಕೆಲಸ ನೋಡುವ. ಗೈಸ್, ಸೊ ನಮ್ಮ ಸ್ಟಾರ್ಬಕ್ಸಲ್ಲಿ ಮೀಟಿಂಗ್ ಇತ್ತು. ಸ್ಟಾರ್ಬಕ್ಸಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ನಾವು ನಮ್ಮ ಸ್ಟುಡಿಯೋಗೆ ಬಂದಿದ್ವಿ. ನಮ್ಮ ಹೋಮಿಗೆ ಸ್ಟುಡಿಯೋ ಟೂರ್ ಕೊಡ್ತಾ ಇದ್ವಿ. ಹೆಂಗಿದೆ ಹೋಮಿ ಸ್ಟುಡಿಯೋ? ಚೆನ್ನಾಗಿದೆಯಾ? ಬರ್ತಾಯಿರ ಅವಾಗ? ಒಬ್ಬನೇ ಬರ್ತೀರಪ್ಪ. ಈಗ ಇದನ್ನ ನಾವು ನಮ್ಮ ಎಡಿಟರ್ಗೆ ಕೊಡಬೇಕಿತ್ತು, ನ್ಯೂ ಇಯರ್ಗೆ ಕೊಟ್ಟಿರಲಿಲ್ಲ. ಬ್ರೋ, ಹ್ಯಾಪಿ ನ್ಯೂ ಇಯರ್. ನೋಡಿದ್ರ ಬ್ಲಾಗ್ ನೀವು? ಹ್ಯಾಪಿ ನ್ಯೂ ಇಯರ್, ಒಳ್ಳೇದಾಗಲಿ ಈ ವರ್ಷ ಸಕ್ಸಸ್ಫುಲ್ ಆಗಿ. ಏನು ಅಂತಾನು ಗೊತ್ತಾಗ್ಬಿಟ್ಟಿರ್ಬೇಕಲ್ಲ ಬ್ಲಾಗ್ ನೋಡಿದರೆ. ಕೇಳಿದ್ರಾ? ಯಾವಾಗ ಕೇಳಿದ್ದ? ಬಾರ ಇಲ್ಲಿ ಶೂ ಸೈಜ್ ಕೇಳಿದ್ರೆ ನೀನು ಗೊತ್ತಾಗಲ್ವನಲ್ಲಿ ಕೇಳಿದ್ರೆ. ಸಂಜಯ್, ಒಂದು ಕೆಲಸ ಕೊಟ್ಟಿದ್ದೀನಿ ನೀನು ಕರೆಕ್ಟಾಗಿ ಮಾಡು ಅಂತ, ಹೋಗ್ಬಿಟ್ಟು ಹಾಕ್ಕೊಟ್ಬಿಟ್ಟಿದ್ಯಲ್ಲ ನೀನು. ಓಕೆ, ಕಂಗ್ರಾಟ್ಸ್, ಹ್ಯಾಪಿ ನ್ಯೂ ಇಯರ್. ಬನ್ನಿ ಗೈಸ್, ನಮ್ಮ ಏರಿಯಾಗೆ ನಮ್ಮ ಹೋಮಿ ಬಂದಿದ್ದಾನೆ ಆ್ಯಂಡ್ ಅವ್ನಿಗೆ ನಾನು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡಬೇಕು, ಅದಂತೂ ಪಕ್ಕ. ಸೊ ನಮ್ಮ ಮೇಲೆ ಒಂದು 5 ಸ್ಟಾರ್ ಹೋಟ್ಲಿದೆ ಆ್ಯಂಡ್ 5 ಸ್ಟಾರ್ ಹೋಟ್ಲಪ್ಪ, ನಮಗೆಲ್ಲ 5 ಸ್ಟಾರ್. ಗೈಸ್, ನಾನೇನಂತ ಗೊತ್ತಾ, ಹೋಮಿ ಎ ಸಿಗೆ ಹೋಗೋಣ ನಾನ್ ಎ ಸಿಗೆ ಹೋಗೋಣ? ಎ ಸಿ ಇಲ್ಲ, ಯಾಕೆ ಸುಮ್ಮನೆ ಜಾಸ್ತಿ ಖರ್ಚಾಗುತ್ತೆ ಅಂದ. ಆಯಿತು ಬಾ, ನಾನ್ ಎ ಸಿಗೆ ಹೋಗೋಣ. ಫೈನಲಿ ಹೋಮಿ ಹೊರಟ. ಏನಾಗಿದೆ ಅಂದರೆ, ನಾವು ಆ್ಯಕ್ಚುಲಾಗಿ ಇವತ್ತು ಕಲಬುರ್ಗಿಗೆ ಹೊರಡಬೇಕು. ಕಲಬುರ್ಗಿ 600 ಕಿಲೋಮೀಟರ್ಸ್. ಕಲಬುರ್ಗಿಯಿಂದ ನಾನು ಗೋವಾಗೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ರಿಗೂ ರೊಚ್ಚಿಗೆ ಬಿಡಿಸ್ಬಿಟ್ಟು ಎಲ್ಲ ಖುಷಿಯಾಗ್ಬಿಟ್ರು, ಗೋವಾ ಅಂತ. ಕಲಬುರ್ಗಿಯಿಂದ ಗೋವಾ 100 ಕಿಲೋಮೀಟರ್ ಅಂದ್ಕೊಂಡಿದ್ದೆ ನಾನು, ಬಟ್ ಅಲ್ಲಿಂದ ಅಲ್ಲಿಗೆ 400 ಕಿಲೋಮೀಟ್ರು. ಸರಿ, ಅದು ಓಕೆ. ಅಲ್ಲಿಂದ ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಬರಬೇಕು. ಅದಕ್ಕೂ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಟ್ರಾವೆಲ್ ಮಾಡೋಕ್ಕೆ. ಬಟ್ ನಾನು 6 to 7 ಮಂಗ್ಳೂರಿಗೆ ಹೋಗಬೇಕು. ಆ್ಯಂಡ್ ನಮಗಿರೋದು ಒಂದೇ ಒನ್ ಡೇ, ಅದು ಫಿಫ್ತ್ ನಮಗೊಂದು ಇಂಪಾರ್ಟೆಂಟ್ ಈವೆಂಟ್ ಇದೆ ಬೆಂಗಳೂರಲ್ಲಿ, ಅದು ಮಿಸ್ ಮಾಡೋಂಗಿಲ್ಲ. ಸೊ ಅದಕ್ಕೆಲ್ಲ ತಲೆ ಕೆಟ್ಟೋಗ್ಬಿಟ್ಟು ಏನು ಮಾಡೋದು ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ, ಒಂದು ಸ್ವಲ್ಪ ಹೊತ್ತಲ್ಲಿ ಪ್ಲ್ಯಾನ್ ಮಾಡ್ತೀನಿ ಎಲ್ಲ. ಗೈಸ್, ಎಲ್ಲ ಮೀಟಿಂಗ್ ಮುಗಿಸಿ ಮನೆಗೆ ಬಂದೆ. ಟೈಮ್ ಬಂದು ಇವಾಗ 9-8 ಗಂಟೆ. ಸೊ ನಾನು ಇವಾಗ ಆ್ಯಕ್ಚುಲಾಗಿ ಕಲಬುರ್ಗಿಗೆ ಹೊರಡಬೇಕು. ಅವ್ನು ಹೋಮಿ ಬರ್ತೀನಿ ಅಂತೇಳಿ ಇಷ್ಟೊತ್ತು ಕಾಯಿಸ್ದ. 6 ಗಂಟೆ ಹೋಗ್ಬೇಕಿತ್ತು, ನಾವು 8 ಗಂಟೆಗೆ ನಾನು ಬರ್ತೀನಿ ಅಂತ. 8 ಗಂಟೆಗೆ ಕಾದ್ಬಿಟ್ಟು ಇವಾಗ ಬರಲ್ಲ ಅಂತವನೇ. ಅದಕ್ಕೆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಅವ್ನು ಬರೋದನ್ನು ಕ್ಯಾನ್ಸಲ್ ಮಾಡಿ ಈಗ ನಾನು ಔಟ್ಫಿಟ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಚಿಕ್ಕ ಸೂಟ್ಕೇಸಲ್ಲಿ, ಈ ಕಲರ್ ಸೂಟ್ಕೇಸಲ್ಲಿ ಹೋಗ್ತಾಯಿದ್ದೀನಿ ಇವತ್ತು ನಾನು. ಸೊ ಸೂಟ್ಕೇಸಲ್ಲಿ ಪ್ಯಾಕ್ ಮಾಡಿಕೊಂಡು ಈಗ ಹೊರಡೋದು. ಲೆಟ್ಸ್ ಗೋ. ಬಾಯ್ ಸಾಹಿಲ್, ಬಾಯ್ ರಾಣಿ, ಬಾಯ್. ಸೊ ಫೈನಲಿ ಶೂಸ್ ಎಲ್ಲ ಎತ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು 9 ಗಂಟೆಗೆ ಹೊರಟಿದ್ದೀವಿ. ಲೇಟ್ ಆಗಿಬಿಟ್ಟಿದೆ, ಬಟ್ 13 ಅವರ್ ಟ್ರಾವೆಲ್ ಮಾಡಬೇಕು ಇವಾಗ. ಅದಿರೋದು ಮೇನ್ ಗೇಮ್. ನೋಡೋಣ ಬನ್ನಿ ಹೇಗಿರುತ್ತೆ. ಒಂಥರ ನಾವು ಲಾಸ್ಟ್ ಟೈಮ್ ಮಹಾರಾಷ್ಟ್ರಗೆ ಹೋಗಿದ್ವಿ, ನಾನು ಸಂಜಯ್, ಸಾಯಿ, ನಿತೀಶ್ ಎಲ್ಲ. ಅಲ್ಲ ಸಂಜಯ್, ಸೇಮ್ ಅದೇ ಫೀಲು. ಅದು ನೈಟ್ ಟ್ರಾವೆಲ್ ಬೇರೆ. ಮೊದಲೇ ನನಗೆ ನೈಟ್ ಟ್ರಾವೆಲ್ ಕಂಡ್ರೆ ಆಗಲ್ಲ, ಆ್ಯಂಗ್ಸೈಟೀಸು, ಭಯ. ರಿಸ್ಕ್ ತೊಗೊಂಡು ಹೋಗ್ತಾ ಇದ್ದೀವಿ, ಬಿಕಾಸ್ ನಾಳೆ ಅಲ್ಲೊಂದು ಶೂಟ್ ಇದೆ, ಇಂಪಾರ್ಟೆಂಟ್ ಶೂಟ್, ಹೋಗಲೇಬೇಕು ಅಲ್ಲಿಗೆ. ಬನ್ನಿ ನೋಡುವ. ಯಾಕೋ ಹೋಗೋ ಮನಸ್ಸಿಲ್ಲ ಗೈಸ್ ಇವತ್ತು. ಯೂಶಲಾಗಿ ಕೆಲಸ ಬಂದರೆ ಬರಲಿ ಅನ್ನೋ ಫೀಲಿಂಗ್ ಇರ್ತಿತ್ತು. ಯಾಕೋ ಹೋಗೋ ಮನಸ್ಸೇ ಇಲ್ಲ ಗೈಸ್. ಹೋಗೋಕ್ಕೆ ಮುಂಚೆ ಕಿವಿ ಫ್ರೂಟ್ ತಿನ್ನಬೇಕು ಈಗ, ಬಿಕಾಸ್ ನಾನು ಸ್ವಲ್ಪ ಫಾಸ್ಟಿಂಗಲ್ಲಿದ್ದೆ, ಜಾಸ್ತಿ ತಿಂದಿಲ್ಲ, ಅದಕ್ಕೆ ಫ್ರೂಟ್ ತಿನ್ನೋಣ ಗೈಸ್. ಸೊ ಜೊತೆಗೆ ಏರ್ ಬೆಡ್ ಎತ್ತಾಕೊಂಡಿದ್ದೀವಿ. ಹೋಗ್ತಾ ನೆಮ್ಮದಿಯಾಗಿ ಹಿಂದೆ ಮಲ್ಗಕ್ಕೆ. ನಾನು ಶೂಟ್ಗೆ ಏನೇನು ಬೇಕು ಎತ್ಕೊಂಡಿದ್ದೀನೋ ಗೊತ್ತಿಲ್ಲ, ಬಟ್ ಮಲ್ಗಕ್ಕೆ ಏನೇನು ಬೇಕೆಲ್ಲ ಎತ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಒಂದು ನಿಮಿಷ ಸರ್ಪ್ರೈಸ್ ತೋರಿಸ್ತೀನಿ ನಿಮಗೆ. ಡಿಕ್ಕಿ ತೆಗೆದ್ರೆ ಕಂಬ್ಲಿ ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ ನೆಮ್ಮದಿಯಾಗಿ ಮಲ್ಗಕ್ಕೆ ಹಿಂದೆ ಅಷ್ಟೇ. ಫುಲ್ ಸೇಫ್. ಬಾಯ್. ನೋಡಿ, ಮಿಕ್ಸರ್ ಎಕ್ಸ್ಚೇಂಜ್ ಮಾಡ್ಕೋತವ್ರೆ. ಬೂಂದಿ ಮಿಕ್ಸರ್ ತಿಂತವ್ರೆ. ಇದು ಹಂಗೆ ಬೇಡ. 2 ಕಾಳು ಒಂದು ತಿನ್ಬಿಡ್ತೀನಿ. ಒಂದೇ ಒಂದು ಕಾಳು ನನ್ನ ಪುಣ್ಯದಲ್ಲಿ ಇದ್ದಿದ್ದು ನೋಡಿ, ಅದು ಬಿದ್ದೋಯ್ತು. ಓಕೆ, ಬಾಯ್. ಹುಷಾರು. ಸಿ ಯು, ಟೇಕ್ ಕೇರ್. ಬಾಯ್, ಹುಷಾರು. ಬಾಯ್. ಬರ್ರಪ್ಪ, ಹೊಡೋಣ. ಸಂಜು, ಯಾರು ಫಸ್ಟ್ ನಾನು ನೋಡ್ತೀನಿ, ನೀನು ನೋಡಿಸ್ತೀಯಾ? ಸ್ಟಾರ್ಟ್ ನೀನು ಮಾಡ್ತೀಯಾ? ಎಂಡ್ ನಾನು ಮಾಡ್ತೀನಿ. 5 ನಿಮಿಷ ಆಯ್ತು, ಮುಂದೆ ಮಲ್ಕೊಂಡ್ಬಿಡ್ತೀನಿ ಹಿಂದೆ ಹೋಗಿ. ಗೈಸ್, ಹೋಗ್ತಾ ಡೋಲೋ 650 ಒಂದು ತೊಗೋಬೇಕು, ಬಿಕಾಸ್ ಜ್ವರ ಬಂದಿರೋ ಥರ ಫೀಲ್ ಆಗ್ತಿದೆ, ಮೈ ಫುಲ್ ಸುಡ್ತಾ ಇದೆ. ಬಾಯ್. ಗುಡ್ ನೈಟ್, ಸಿ ಯು. 10 ಗಂಟೆಗೆ ರೀಚ್ ಆಗೋದು ನಾಳೆ ನಾವು ಬೆಳಗ್ಗೆ. 12 ಅವರ್ ಜರ್ನಿ. ಟೈಮ್ ಬಂದು ಇವಾಗ ಎಷ್ಟು? 9 ಗಂಟೆ ಕರೆಕ್ಟಾಗಿ.
ಲೆಟ್ಸ್ ಗೋ ಬಾಯ್, ಲೆಟ್ಸ್ ಗೋ ಬ್ರದರ್, ಲೆಟ್ಸ್ ಗೋ ಬನ್ನಿ ಹೋಗುವ. ಗೈಸ್ ನಮ್ಮ ಸಂಜುಗೆ ಇದೇ ರೋಡಲ್ಲಿ ಕರ್ಕೊಂಡು ಹೋಗಿದ್ದು ಹಾಸ್ಪಿಟ್ಲಿಗೆ ನಾವು. ಇದೇ ಹಾಸ್ಪಿಟ್ಲು 2 ವರ್ಷ ಆಯಿತು ಗೈಸ್. ನಾನು ಇಷ್ಟೊತ್ತು ಯಲಹಂಕ ಕಡೆಯಿಂದ ಹೋಗಬೇಕು, ಆರ್ ಆರ್ ನಗರ್ ಕಡೆಯಿಂದ ಹೋಗಬೇಕು ಅಂದ್ಕೊಂಡಿದ್ದೆ. ಬಟ್ ನಾವು ಹೋಗ್ತಿರೋದು ಯಲಹಂಕ ಕಡೆಯಿಂದ, ಏರ್ಪೋರ್ಟ್ ಕಡೆಯಿಂದ. ಗೈಸ್ ಫಾಸ್ಟ್ ಆಗಲಿ, ದುಡ್ಡೇ ಖಾಲಿ ಆಗ್ಬಿಟ್ಟಿದೆ. ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಟ್ಟವ್ರು ನನ್ನ. ಓಪನ್ ಆಯ್ತು ಗೈಸ್. ಸೊ ಆನ್ ದ ವೇ ಹೋಗ್ತಾ ಫಸ್ಟ್ ಏನಾದ್ರು ತಿನ್ಬಿಡೋಣ, ಬಿಕಾಸ್ ಏನಾದರೂ ಊಟ ಸಿಗಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಇಲ್ಲೇ ಊಟ ತಿನ್ನೋಣ ಅಂತೇಳಿ ಒಂದು ಹೋಟ್ಲಲ್ಲಿ ನಿಲ್ಸಿದ್ದೀವಿ. ಬನ್ನಿ ತಿನ್ಕೊಂಡು ಹೋಗಿ ನೀರು ಚೆಲ್ಬಿಟ್ಟೆ ಗೈಸ್. ನಾನೇ ಹೊಡ್ಸ್ತಾ ಇದ್ದೀನಿ ಗೈಸ್. ಈಗ ಡಿನ್ನರಲ್ಲಿ ಒಂದು ಚೂರು ಲೈಟಾಗಿ ಆರ್ಡ್ರ್ ಮಾಡಿದ್ವಿ, ಲೈಟಾಗಿ ಬರುತ್ತೆ ನೋಡಿ ಲೈಟಾಗಿ. 24 ಗಂಟೆ ರೀಲ್ಸು. ಅದೇ ಡೌಟ್ ಫೋನ್ ಮಾಡಿ ರೀಚಾರ್ಜ್ ಅಂತ ಹೇಳ್ದೇನಾ, ಆಫೀಸಲ್ಲಿ ಅವಳೇ ಮಾಡ್ತಾಳೆ ನೀವು ಅಂತ ಗೈಸ್. ಫಸ್ಟ್ ಹ್ಯಾಂಡ್ ವಾಶ್ ಮಾಡೋದು ಇಂಪಾರ್ಟೆಂಟ್, ಅದಕ್ಕೆ ಎದ್ದು ಬಂದ್ಬಿಟ್ಟೆ ಹ್ಯಾಂಡ್ ವಾಶ್ ಮಾಡೋಕ್ಕೆ. ನಾನು ಒಳ್ಳೆ ಶರ್ಟು ಜಾಕೆಟೆಲ್ಲ ಹಾಕೊಂಡಿದ್ದೆ, ಆಮೇಲೆ ಅನ್ನಿಸ್ತು ಕಾರಲ್ಲಿ ಹೋಗ್ಬೇಕಾದ್ರೆ ಕಂಫರ್ಟೇಬಲ್ ಆಗಿರಬೇಕು ಅಂತೇಳಿ ಒಳ್ಳೆ ಲೂಸ್ ಪ್ಯಾಂಟ್ ಹೆಂಗೆ ಹಾಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ. ಲೂಸ್ ಟೀ ಶರ್ಟು, ಲೂಸ್ ಪ್ಯಾಂಟ್, ಕಂಫರ್ಟೇಬಲ್ ಆಗಿದೆ. ಸೋಪ್ ಹಾಕ್ಕೊಳ್ಳಿ, ಕೈ ತೊಳ್ಕೊಳ್ಳಿ, ಮತ್ತೆ ಕೈ ತೊಳ್ಕೊಳ್ಳಿ. ಸ್ವಲ್ಪ ಕ್ಯೂಟ್ ಆಗಿಬಿಟ್ಟಿದ್ದೀನಿ ಗೈಸ್. ಬರ್ತಾ ನಾನು ಕ್ಯೂಟಾಗಿ ಕಾಣ್ತಾ ಇದ್ದೀನಿ ನನಗೆ ನಾನೇ. ಗೈಸ್ ತಂದೂರಿ ಆಲ್ಪಮ್ ರೋಟಿ ಪರೋಟ ಏನೋ ತಿಂತಾ ಇದ್ದಾರೆ. ನಾನು ರೋಟಿ ತೊಗೊಂಡಿದ್ದೀನಿ ಒಂದು. ನಾನು ಸ್ವಲ್ಪ ಕಮ್ಮಿ ತಿನ್ನಕ್ಕೆ ಕೇಳಿದೆ, ನಮ್ಮ ಜನರಿಗೆ ಕಮ್ಮಿನೇ ತಿಂತಾ ಇದ್ದೀನಿ. ಸಂಜೆ ನಿನ್ನ ನ್ಯೂ ಇಯರ್ ರೆಸೊಲ್ಯೂಷನ್ ಏನು? ತುಂಬ ಚೆನ್ನಾಗಿ ಮಾಡ್ತಾ ಇದೀಯಪ್ಪ. ಹೌದಾ? ಒಂದು ಪರೋಟ, ಅರ್ಧ ಗೀ ರೈಸು ಮತ್ತೆ ಬಿರಿಯಾನಿ. ಗೈಸ್ ಒಳ್ಳೆ ಡಿನ್ನರ್ ಆಯಿತು. ಈಗ ಟೈಮ್ ಟು ಸ್ಲೀಪ್ ಗೈಸ್. ಒಳ್ಳೆ ಸ್ವಲ್ಪ ಹೊತ್ತು ಇಲ್ಲಿರ್ತೀನಿ, ಆಮೇಲೆ ಹಿಂದೆ ಸಿಗ್ತೀನಿ ಗೈಸ್. ನಿಮಗೆ ಹಿಂದೆ ಸಿಗ್ತೀನಿ. ಏನಂತ ಚಿನ್ನ ಓಡ್ಸಕ್ ಕೊಡಂಗಿದ್ರೆ ಈಗಲೇ ಕೊಟ್ಬಿಡು. ನಾನು ಈಗ ಮಲ್ಕೊಂಡ್ರೆ ಅದಳಲ್ಲ ಹೇಳಿದೀನಿ. ಮತ್ತೆ ಓಡಿಸ್ಲಾ? ಸ್ವಲ್ಪ ಓಡಿಸ್ಲಾ? ಬೇಡ ಪಕ್ಕನಾ? 9 ಗಂಟೆಗೆ ಹೊರಟಿದ್ ನಾವು. ನಮ್ಮ ಮನೆಯಿಂದ 20 ಕಿಲೋಮೀಟರ್ ಬಂದ್ಬಿಟ್ಟು ಡಿನ್ನರ್ ಮಾಡ್ಕೊಂಡ್ವಿ. 11 ಗಂಟೆಗೆ ಡಿನ್ನರ್ ಮುಗಿಸಿರೋದು ನಾವು. 10:43 ಆಗೋಯ್ತು, ಆಲ್ಮೋಸ್ಟ್ 11 ಗಂಟೆ. ನೋಡಿ ಲೈನು ಹೆಂಗ್ ನಿಂತಿದ್ದಾವೆ. ನಾವು ಆ ರೋಡ್ಗೆ ಹೋಗ್ಬೇಕಿತ್ತು, ಬಟ್ ಲೈನು ಗಾಡಿಗಳು ಫುಲ್ಲು. ಏನಿದು ಒಂಥರ ಚೆನ್ನಾಗೈತಲ್ಲ ನೋಡೋಕ್ಕೆ ಪೈಪು. ನಿದ್ದೆ ಸ್ಟಾರ್ಟ್ ಆಯ್ತು ನನಗೆ. ಗೈಸ್ ಲಾರಿನ ಪಲ್ಟಿ ಹೊಡ್ಬಿಡಿದೆ ಗೈಸ್. ಶೆಟ್ ಎಲ್ಲಿ ಹೊಡೆದಿರೋದು? ಇಲ್ಲಿಂದ ಹಚ್ಚಿರೋದು ಗಾಡಿ ಅದು. ನಿದ್ದೆ ಗೈಸ್. ನಮಗೆ ಒಂದೇ ರೀಸನ್ಗೆ ನೈಟ್ ಟ್ರಾವೆಲ್ ಮಾಡೋದು ಭಯ, ನಿದ್ದೆ ಗೈಸ್. ನಿದ್ದೆ ನೋಡಿ ಹೆಂಗಾಗಿದೆ. ಲಾರಿ ಪಲ್ಟಿ ಹೊಡ್ ಸಿಮೆಂಟ್ ಎಲ್ಲ ಎಗರ್ಬಿಟ್ಟಿತ್ತು ಈ ಕಡೆ. ಗೈಸ್ ಗಾಡಿ ಓಡಿಸಿ ಸಾಕಾಗೋಯ್ತು ಗೈಸ್ ಆಗಿಂದ. ನೋಡಿ ಸ್ಟೇರಿಂಗ್ ಹಿಡ್ಕೊಂಡು ಕೂತಿದ್ದೀನಿ. ಕನ್ಸಲ್ಲೇ ಓಡಿಸ್ತಾ ಸ್ಟೇರಿಂಗ್ ಹಿಡ್ಕೊಂಡು ಕೂತಿದ್ದೀನಿ. ಗೇರ್ ಬಾಕ್ಸ್ ಹಿಡ್ದಿದ್ದೀನಿ ನಾವು. ಓಡಿಸಿ ಸಾಕಾಗೋಯ್ತು. ಆಟೋಮೆಟಿಕ್ ಗಾಡಿ, ಆಟೋಮೆಟಿಕ್ ಇದು. ಓಡಿಸಿ ಸಾಕಾಗೋಯ್ತು ಗೈಸ್. ಸಂಜೆ ಇನ್ ಸ್ವಲ್ಪ ಓಡಿಸ್ತೇನೆ, ನಿದ್ದೆ ಬರ್ತೈತೆ. ಅದೇನದು ಕನ್ಸಲ್ ಸ್ಟೇರಿಂಗ್ ಹಿಡ್ಕೊಂಡು ಕೂತಿದ್ಯಾ? ಲೇ ಬಿಡೋ, ಕೈ ಎತ್ತು. ನಾವೆಲ್ಲ ಹೋಗ್ಬಿಡ್ತೀವಿ, ಕೈ ಎತ್ತು ಬೇಡ. ಇನ್ನು 10 ಅವರ್ ಟ್ರಾವೆಲ್ ಮಾಡಬೇಕು. ಒಳ್ಳೆ ಹೆಂಗಿದೆ ಸ್ಟೇಯಿಂಗ್ ಇನ್ ಕಾರ್ ಆಗೋಯ್ತು ಇವತ್ತು ನಮ್ದು. ಹಲೋ ಸಂಜಯ್, ಸ್ಟೇಯಿಂಗ್ ಇನ್ ಕಾರ್ 12 ಅವರ್ಸ್ ಸ್ಟೇಯಿಂಗ್ ಇನ್ ಕಾರ್ ನಮ್ದು. 12 ಅವರ್ಸ್ ಬರ್ತಾ ಇಳಿತೀವಲ್ಲ, ಹಿಡಿಯಂಗಿಲ್ವಲ್ಲ. 10 ಅವರ್ಸ್ ನಾವು ಹಿಡಿಯೋಗಿಲ್ಲ, ಅದೇ ರೂಲ್ಸ್. ಇಳಿದ್ರೆ ಅವ್ರು ಅಲ್ಲೇ ಎಲ್ಲಿ ಇಳ್ಕೋತಾರೆ ಅಲ್ಲೇ ಇಳಿಬೇಕು. ಫೋನ್ ಕೊಟ್ಬಿಡ್ಬೇಕು ನಮ್ಗೆ. ಹೆಂಗಾದ್ರೂ ಬರ್ರಿ, ಬನ್ನಿ ಹೋಗೋಣ. ಇನ್ನು 10 ಅವರ್ ಇದೆ. 24 ಗಂಟೆಯಲ್ಲಿ ಹುಡುಗರು ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸು ಕೆಲ್ಸ ಇವೆಲ್ಲ ಬಿಟ್ಟು ನಿಮ್ಗೆ ನಿಮ್ ಪ್ರೀತಿಗೆ ನಿಮ್ ಪ್ರೀತಿಸೋಕೆ ಅಂತಾನೆ 4ರಿಂದ 5 ಅವರ್ ಎತ್ತಿಟ್ಟಿರ್ತಾರೆ. ಅವ್ರು ಮಲ್ಗೋದ್ರಲ್ಲಿ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದ್ರಿ, ಆದ್ರೆ ನಿಮ್ಗೆ ಅಂತ ಎತ್ತಿರ್ತಾರಲ್ಲ 4ರಿಂದ 5 ಅವರ್, ಅದ್ರಲ್ಲಿ 1 ಸೆಕೆಂಡ್ ಹೆಚ್ಚು ಕಮ್ಮಿ ಆಗಲ್ಲ. ಹುಡುಗರು ಆಟೆ ಹಂಗೆ ರೀ, ಬಾಗ್ಲಲ್ಲಿ ನಿಂತ್ಕೊಂಡ್ ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ, ಒಳಗೆ ಇಳಿಬೇಕು. ಅಮ್ಮಾಟೆ ಕೊಟ್ಟಳು, ಹಾಟನ್ನು ಕೊಟ್ಟೆನು, ಪ್ರೀತಿಸಿ ಬಿಟ್ಟಳು, ಅಮ್ಮಾಟೆ ಲವ್ ಇಸ್ ಬ್ಲೈಂಡ್. ಅಮ್ಮಾಟೆ ಮೈ ಲವ್ ಇಸ್ ಗಾನ್. ಅಮ್ಮಾಟೆ ಗೈಸ್ ಫ್ಯೂಲ್ ಹಾಕ್ಸ್ಕೊತಾ ಇದೀವಿ.
ಆ್ಯಂಡ್ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ ನನ್ನ ಕಾರ್ದು. ನೋಡೋಣ ಎಷ್ಟಾಗುತ್ತೆ ಫುಲ್ ట్యాంక్కి. తెలుగులో మాట్లాడుతున్నారు, నా బంధువులు కన్నడದಲ್ಲಿ మాట్లాడుతున్నారు, ಅವರು తెలుగులో క్వశ్చన్ చేస్తున్నారు. నాకు తెలుసలేదు నా ಓಯ್ ಸಾಕು నా అప్రూమా ಓಯ್ ತಮಿಳು 4999 ಸರ್. ಡೀಸೆಲ್ ತಾ ಇಲ್ಲಿಯಾ? ಡೀಸೆಲ್ ತಾ. ಹಾಂ ಡೀಸೆಲ್. ಒಟ್ಟಿಗೆ ನಿಂಗೋ ಒಟ್ಟಿಗೆ ಅಲೋನ್ ದೋ ಆದ್ಮಿ. ನನ್ನ ಭಾಷೆಗೆ ಯಾರ್ದಾದ್ರು ಎಕಡ ಇಡ ನನ್ನ ಭಾಷೆಗೆ ಎಷ್ಟು ಫುಲ್ ಟ್ಯಾಂಕ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಓಹೋ 5000 ಹತ್ತತ್ರ ರೀಚ್ ಆಗ್ತಿದೆ. ಫುಲ್ ಟ್ಯಾಂಕ್ ಆಗಿಲ್ಲ ಇನ್ನೂ. ಏನು ಮಾಡೋದು? ಫುಲ್ ಟ್ಯಾಂಕ್ చేసేయండి. ఎవడ అవుతుంది ఎవడ పోడండి. ಸ್ವಲ್ಪ ಬಂತು. ಅಯ್ಯೋ ನಮ್ಮ ಲಿಮಿಟ್ ದಾಟ್ಬಿಡ್ತು ಗೈಸ್. ನಾನು ಎಷ್ಟು ಹೇಳಿದೆ ಅಷ್ಟು ದಾಟ್ಬಿಡ್ತದೆ. ಇನ್ನೆಷ್ಟು ಹೋಗುತ್ತೆ ಅಂತ. నాది ట్యాంక్ కాదుడా, నా గాడికి ట్యాంక్. నా ట్యాంక్ చెప్తున్నాను. మీది ట్యాంక్ 250 ml అంతే. నాది ట్యాంక్ 5370 రూపీస్ దా. ಆಯ್ತುಂದಾ ಭಯ್ಯ? ಓಹೋ ರೊಂಬ ಆಯ್ಚಿ 4 ಲೀಟರ್ ಅದೇ చాలు భయ్యా చాలు. చాలు అది 5000 అయింది. నైస్ హార్డ్ వర్కింగ్. అల్లు అర్జున్ ఫ్యానా? నాత ಪುಷ್ಪ ತಗ್ಗೆದೆಲೆ. ಥ್ಯಾಂಕ್ ಯು ಭಯ್ಯಾ. ಅವ್ರು ಮಲ್ಕೊಂಬಿಟ್ರೆ ಕೆಲಸ ಮಾಡೋರು ಯಾರು ಪಾಪ. ಗೈಸ್ ನಾನು ರೇಗಿಸ್ಬೇಕು ಅಂತ ಹಂಗೆ ಮಾಡ್ತಿಲ್ಲ ಗೈಸ್. ನಾನು ಮಾತಾಡೋದು ಹೆಂಗೆ ಆ ಭಾಷೆ ಕಲಿಬೇಕು ಅಂತ. ನಾನು ಕಲಿಬೇಕು ಅಂತ. ಬಾಯ್ ಭಯ್ಯಾ ಬಾಯ್. ಗೈಸ್ ನಮ್ಮ ಸಿಸಿ ಇಳಿಬೇಡ, ಹಿಂಗೆ ಬಾ. ಆಚೆ ಇಳ್ದು ಯಾರಾದ್ರೂ ಹಾಕೊಂಡು ಹೋಗ್ಬಿಟ್ರೆ ಬೇಡ ಕಣೋ. ದೇವ್ರಿದೆ ಕಣ ಮುಂದೆ. ದೇವ್ರಿದ್ದಾರಾ? ಈಗ ಗೈಸ್ ಲಾಕ್ ಹಾಕ್ಬಿಟ್ಟೆ ಗಾಡಿ. ಮಧ್ಯರಾತ್ರಿಲಿ ಆಚೆ ಇದ್ದಾನೆ ಅಣ್ಣ. ಹೇಳ್ದೆ ಬೇಡ ಹಾಕೋಣ ಇಳಿ ಬೇಡ ಹಾಕೋಣ ಅಂತ. ಏನ್ ಚಿನ್ನ? ಏನ ಕೈನಾ ಚಳಿ ಆಗ್ತಿದ್ಯಾ? ಬಾ ಆಯ್ತು ಒಳಗೆ. ಗೈಸು ಕರೆಕ್ಟಾಗಿ ಒಂದು 100 ಕಿಲೋಮೀಟರ್ ಓಡಿಸ್ತೆ. ಓಡಿಸಿಲ್ವ? ನೋಡು ಒಂದು ಸ್ವಲ್ಪ ಜಾಸ್ತಿನೇ ಓಡಿಸ್ತೇನೆ. ನಿದ್ದೆ ಬರ್ತದೆ ಈಗ, ಅದಕ್ಕೆ ಸೈಡ್ಗೆ ಹಾಕಿದ್ದೀನಿ ಗಾಡಿನ. ಕಾಫಿ ಕುಡಿಯೋಣ ಅಂತ ನಿದ್ದೆ ಮಾಡಬೇಕು. ನಾನು ಬೆಳಗ್ಗೆ ಎದ್ದು ಅಲ್ಲಿ ಶೂಟಲ್ಲಿ ಫ್ರೆಶ್ ಆಗಿ ಕಾಣಬೇಕು. ಏನು ಮಾಡೋದು ಅಂತ ಗೊತ್ತಾಗ್ತಲ್ಲ ಗೈಸ್. ಈಗ ಬೆಡ್ಡು ಕನೆಕ್ಟ್ ಮಾಡುವ. ಇದು ನಾನು ಏರ್ ಬೆಡ್ ತರ್ತಿದ್ದಲ್ಲ ಅವಾಗ. ಇದರಲ್ಲಿ ಕೇಬಲ್ ಇತ್ತಲ್ಲ ಬಾಕ್ಸಲ್ಲಿ. ಎಲ್ಲಿ ಬಾಕ್ಸ್? ಅದು ಬಾಕ್ಸ್ ಅಲ್ಲೇ ಇದೆ ಹಿಂದ್ಗಡೆ. ಏನೋ ಮಾಡ್ತಾನೆ ನನ್ನ ತಮ್ಮ, ನಂಗೆ ನೆನಪಿದೆ, ಪ್ರಾಪರಾಗಿ ನೆನಪಿಲ್ಲ. ಸೊ ಇದನ್ನು ಟ್ರೈ ಮಾಡ್ತಾ ಇದ್ದೀವಿ ಮಧ್ಯರಾತ್ರಿ. ನೋಡಿ ಊದ್ತಾ ಇದ್ದೀವಿ. ಎಲ್ಲ ಗಾಬರಿ ಆಗ್ಬಿಡ್ತಾರೆ ಅನ್ಸುತ್ತಲ್ಲಿ ಇರೋರೆಲ್ಲ. ಇದಕ್ಕೆ ಎಷ್ಟೋ ದುಡ್ಡು ಕೊಟ್ಟು ತರಿಸಿದ್ದು ಇವತ್ತು ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್. ಈಗ ಲಾಕ್ ಮಾಡ್ಕೊಡಿ. ಯಪ್ಪ ಆಗ್ತಲ್ಲ ಗುರು ನನ್ನ ಕೈಯಿಂದ. ನಾ ಮಾಡ್ತೇನೆ, ಈ ಕಡೆ ಬನ್ನಿ ಹೇಳ್ತೀನಿ. ಲಾಸ್ಟ್ ಟ್ರೈ ಮಾಡ್ಬಿಡ್ತೀನಿ ನಾನು. ಅಷ್ಟೇ. ಮೂತಿಗೆ ಹೊಡೆದ್ಬಿಟ್ರು. ಏನಿದೆ ಬ್ರೋ? ಇರ್ಲಿ ಬ್ರೋ, ಮಲಗಿ ಸಾಕು. ಅಯ್ಯೋ ಮಧ್ಯರಾತ್ರಿ ಕಾಡಲ್ಲಿ ಏನೇನು ಮಾಡ್ತಾ ಇದೀವಿ ಗೈಸ್ ನಾವು. ಕಂಬ್ಳಿ ಎತ್ಕೊ, ತಲೆ ಮೇಲೆ ಇಟ್ಕೊ ನಿಮಿಷ. ಏನೋ ಇದು ಸೆಟಪ್ ಓಯ ಮಾಡ್ಕೊಂಡ್ಬಿಟ್ಟಿದ್ದಲ್ಲ. ಇನ್ನೊಂದಿದೆ ದಿಂಬಾಡು ಮಲ್ಗಕ್ ನನಗೆ ಬ್ರೋ. ಸ್ವಲ್ಪ ಊದಿ ಅದು ಮಷಿನ್ಗೆ ಹಾಕ್ಬಿಟ್ಟು ಗೈಸ್. ದಿಂಬು ಇದೆ ನನ್ನ ಹತ್ರ. ಫುಲ್ ಸೆಟ್ಟಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ. ಈಗ ಸರಿ ಆರಾಮಾಗಿ ಮಲ್ಕೋಬೇಕು ನಾನು ಅಂತ. ಅಯ್ಯೋ ಗಾಳಿ ಹೋಗ್ಬಿಟ್ಟು ಊದ್ ತೆಗಿಯೋಷ್ಟು ಗಾಳಿ ಹೋಗ್ಬಿಟ್ಟು. ಎಂತ ಸರ್ಕಸ್ ಮಾಡ್ತಾ ಇದೀಯ? ಇಮ್ಯಾಜಿನ್ ಮಾಡಿ, ಅವ್ರು ಮಲ್ಕೊಳ್ಳುದಂತೆ, ಬೆಳಿಗ್ಗೆ ಆಗೋ ನೆಲದಲ್ಲಿ ಅದು ಗಾಳಿ ಹೋಗಿ ಬಾಯೆಲ್ಲ ಓದ್ತಾ ಇದೆ. ಆಗ್ತಾ ಇಲ್ಲ ಅವ್ರಿಗೆ, ಕಂಟ್ರೋಲೇ ಆಗ್ತಾ ಇಲ್ಲ. ಸಾಕಾಯ್ತು. ಎಷ್ಟೋ ಮಷೀನಲ್ಲಿ ಅಂತ ಐತೆ. ಇನ್ನೊಂದು ಐತೆ ಏನೋ ಅದು ಪಕ್ಕದಲ್ಲಿ ಇಟ್ಕೊಳಕ. ನೋಡು ಬಾಯಿನ ಎಲ್ಲರೂ ಆಚೆ ಬಿಡ್ತವ್ರೆ. ಅಯ್ಯೋ ಗುಡ್ ನೈಟ್ ಬಾಯ್ಸ್. ಮರಿದ್ರು ಮನೆಗೆ ಹೋಗೋದ? ಅಲ್ಲ, ನಾನು ಇಲ್ಲಿ ಗುಡಿಸಲಲ್ಲಿ ಮಲಗ್ಬೇಕು.
ಸ್ವಲ್ಪ ಹಿಂದೆ ಮಾಡಿ ಸೀಟು. ಅಲ್ಲ ಮಾಡ್ತೇನೆ ಅಫ್ಕೋರ್ಸ್. ಈಗ ಕೂತ್ರೆ ನಾಳೆ ನಾನು ಹೀಗೇನೆ. ಚೆನ್ನಾಗಿದ್ದೇನೋ ಇರೋ ಮಲ್ಗಾಕ್ ಬಿಡು ಒಂದ್ ನಿಮಿಷ. ಇನ್ನು ಮಲ್ಗೆಲ್ಲ ಚೆನ್ನಾಗೈತೇನೋ ಅಂತ ನನಗೆ ಆಸೆ ಜಾಸ್ತಿ. ನನ್ನ ಬೆಡ್ ಚಂದ ಉಂಟು ಮಾರ್ರೆ. ಫೈನಲಿ ನನ್ನ ಬೆಡ್ ಸೆಟ್ ಆಯ್ತು. ಮಲ್ಕೋತೀನಿ. ಇದೆಲ್ಲ ಇಲ್ಲ ಹಾಕೋದು. ಎದೆ ಮಾಡ್ಕೊಂಡು ಕೂತ್ಕೊಳ್ಳಿ. ನೋಡಿ ಸಕ್ಕದಾಗಿದೆ ಇದು ಗೈಸ್. ಸೆಟಪ್ ನೋಡಿ ಗೈಸ್ ನಂದು. ನೋಡಿ ಗೈಸ್ ಸೆಟಪ್ ಅಂದ್ರೆ ಯಾವ ಥರ ಅಲ್ಲಪ್ಪ ಇದು ನನ್ನ ಸ್ಲೀಪಿಂಗ್ ಬೆಡ್. The next day. ಮನೆಯಿಂದ ಇದ್ದಾಗಿದೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವಾಟ್ ಅ ಗುಡ್ ಸ್ಲೀಪ್. ಹೌದಾ, ಚೆನ್ನಾಗಿತ್ತು ಅಂತೆ. ಏನೋ ಹೋಯ್ತು ಮಲಗಿದ್ದೆ ಗೈಸ್. ಈಗ ಬೆಳಗ್ಗೆ ಎದ್ದಿದ ತಕ್ಷಣ ನಂದು 10 ಗಂಟೆ 11 ಗಂಟೆಗೆ ಶೂಟ್ ಇರೋದು. ಟೈಮ್ ಬಂದು 8 ಗಂಟೆ ಈಗ. ಸೊ ಫಸ್ಟ್ ಒಂದು ಹೋಟೆಲ್ ಹುಡುಕಬೇಕು ಫ್ರೆಶ್ ಅಪ್ ಆಗೋಕ್ಕೆ. ಮತ್ತು ನೈಟ್ ನಮ್ಮ ಬಾಯ್ಸ್ ಎಲ್ಲ ಯಾರೂ ಮಲಗಿಲ್ಲ. ಅಂದರೆ ನಾನು ಮತ್ತು ನಮ್ಮ ಎಡಿಟರ್ ಬಿಟ್ಟರೆ ಇವರಿಬ್ಬರು ಮಲಗೇ ಇಲ್ಲ. ಅವರಿಬ್ಬರು ಮಲ್ಕೋಬೇಕಂದ್ರೆ ಸ್ವಲ್ಪ ಬೇಕಲ್ಲ ಅವ್ರಿಗೂ ಪಾಪ ಒಂದು ಒಳ್ಳೆ ಸ್ಟೇ. ಅದಕ್ಕೆ ಸ್ಟೇ ಹುಡುಕ್ತಾ ಇದ್ದೀನಿ ಆನ್ಲೈನಲ್ಲಿ. ಯಾವ್ದಾದ್ರು ಒಂದು ಸಿಕ್ಕರೆ ಸಾಕಪ್ಪ ಅಂತ. ಗೈಸ್ ಕಲಬುರ್ಗಿ ದಿನ ಸ್ಟೋರಿ ಹಾಕಿದ್ದೆ, ಅದಕ್ಕೆ ಬಂದಿರೋ ರಿಪ್ಲೈಸ್ ನೋಡಿ. ವೆಲ್ಕಮ್ ಟು ಲ್ಯಾಂಡ್ ಆಫ್ ದಾಲ್. ವೆಲ್ಕಮ್ ಬ್ರೋ, ಫ್ಯಾನ್ ಫ್ರಮ್ ಕಲಬುರ್ಗಿ. ವೇರ್ ಆರ್ ಯು ಕಮಿಂಗ್ ಬ್ರೋ? ಮ್ಯಾಕ್ಸ್ ಟು ಮ್ಯಾಕ್ಸ್ ಜನ ಲೊಕೇಶನ್ ಎಲ್ಲ ಕೇಳಿದ್ದಾರೆ. ಲೊಕೇಶನ್ ಎಲ್ಲಿದ್ದೀರಾ ಬ್ರೋ, ಲೊಕೇಶನ್ ಹೇಳಿ. ಮಾಡ್ತಾಯಿದ್ದೀನಿ ಮೀಟಪ್ ಮಾಡಲಾ ಬೇಡ ಅಂತ. ಮೀಟಪ್ ಮಾಡೋಕೆ ಹೋಗಿ ನನ್ನ ಒಳಗೆ ಕೂರಿಸ್ಕೊಂಡ್ಬಿಟ್ರೆ ಕಲಬುರ್ಗಿ ಪೊಲೀಸವರು. ಕೈ ಸ್ವಲ್ಪ ಈಚೆ. ಸೊ ಈಗ ರೂಮ್ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡೋಣ. ಯಾವುದೋ 4.5 ಸ್ಟಾರ್, 5 ಸ್ಟಾರ್ ಇದೆ ಕಣ ಯಾವುದಲ್ಲಿ. ಬೆಳಗ್ಗೆ ಬೆಲ್ಟ್ ಹಾಕೊಂಡು ಓಡಾಡ್ತಾನೆ ಎಲ್ಲ ಕಡೆ. ಯಾಕೋ ಸಂಜಯ್? ಸೊ ನೋಡಿ ಈ ರೂಮ್ ಹಿಂಗಿದೆ. ಇನ್ನೊಂದಷ್ಟು ರೂಮ್ಸ್ ಇದೆ, ಚೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಗೈಸ್ ಫುಲ್ಲು ಬ್ಯಾಕ್ ಪೇನ್ ಶುರು ಆಗ್ಬಿಟ್ಟಿದೆ ಗೈಸ್. ಮಲಗಿ ಒಂಥರ ಏರ್ ಬೆಡ್, ಅದು ಕಂಫರ್ಟೇಬಲ್ ಇರಲಿಲ್ಲ ಗೈಸ್ ನನಗೆ. ಗೈಸ್ ಇದು 5 ಸ್ಟಾರ್ ಹೋಟೆಲ್ ಇನ್ ಕಲಬುರ್ಗಿ. ಬನ್ನಿ ಚೆಕ್ ಮಾಡೋಣ. SR ಕಾಂಟಿನೆಂಟಲ್ ಅಂತೆ. ಇಷ್ಟ ಆಗ್ಲಪ್ಪ ದೇವರೇ, ಇಷ್ಟ ಆಗಲಿ ನನಗೆ ಇಷ್ಟ ಆಗಲಿ. ಗೈಸ್ ರೂಮ್ ತೋರ್ಸಕ್ಕೆ ಅಣ್ಣ ಬಂದಿದ್ದಾರೆ. ಅಯ್ಯೋ ಇದೇನಿದು? ಹಾಂ ಲಿಫ್ಟಲ್ಲಿ ಊಟ ಮಾಡೋರೆ? ಹೌದಾ? ಗೈಸ್ ಇದು ಇಲ್ಲಿನ ಪ್ರೀಮಿಯಂ ರೂಮು ಅಂತ ಇದೆ. ಸೂಟ್ ರೂಮ್ ಇಲ್ಲ ಇಲ್ಲಿ. ಓ ಗೈಸ್, ವಿ ಆರ್ ಸ್ಟೇಯಿಂಗ್ ಹಿಯರ್ ಟು ನೈಟ್. ಓಕೆ, ನಾವೀಗ ನೋಡಿದ ರೂಮ್ ಡೀಲಕ್ಸ್ ಸುಪೀರಿಯರ್ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಮತ್ತೆ ಕೆಳಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಓಕೆ, ವಿ ಕ್ಯಾನ್ ಸ್ಟೇ ಹಿಯರ್ ಗೈಸ್. ಇಲ್ಲಿಂದ ನಮ್ಮ ಲೊಕೇಶನ್, ಶೂಟ್ ಲೊಕೇಶನ್ ಬರೀ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಇದೆ. ಸೊ ಎಲ್ಲನೂ ಹತ್ರ ಆಗುತ್ತೆ. ಆ್ಯಂಡ್ ಇವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೂ ಈಸಿ ಆಗಿದೆ ಕಲಬುರ್ಗಿನ. ಸೊ ಇಲ್ಲಿ ನಂಬರ್ ಬರೀತಾವೆ ನೋಡಿ, ನಂಬರ್ ಲೀಕ್ ಮಾಡ್ತೀನಿ. 4 ನಂಬರ್ ಕಾಣಿಸಿದೆ ಸಂಜೆ ಇದು ಗೈಸ್. ಸೊ ಈ ಬೆಡ್ನ ಇವಾಗ ನಾವು ಗಾಳಿ ತೆಗಿಬೇಕು ಇದ್ರದ್ದು ಗೈಸ್. ನೋಡಿ ನನ್ನ ತಂದೆ ಇಷ್ಟೇ ಸೂಟ್ ಕೇಸು, ಒಂದೇ ಒಂದು ಜಾಸ್ತಿ ಲಗೇಜೇ ಇಲ್ಲ. ಮಲಗೋ ಅಷ್ಟು ಸುಲಭ ಅಲ್ಲಪ್ಪ. ನೋಡಿ ಆಲ್ಮೋಸ್ಟ್ ಗಾಡಿ ತೆಗೆದಿದೆ. ಗೈಸ್ ಫೈನಲಿ ರೂಮ್ಸ್ ಓಕೆ ಆಗಿದೆ. ಇನ್ನು ಪೇ ಮಾಡಬೇಕಷ್ಟೇ. ಪೇ ಮಾಡಿ ಚೆಕ್ ಇನ್ ಆಗೋದು. ಒಂದು ರೂಮ್ ಇವಾಗ ಕೊಟ್ಟಿದ್ದಾರೆ, ಇನ್ನೊಂದು ರೂಮು ಸ್ವಲ್ಪ ಹೊತ್ತಾದ್ಮೇಲೆ ಇಸ್ಕೋಬೇಕು. ಗೈಸ್ ನಾನು ಸಿ ದೂರ ಮಲಗಬೇಕು ಅಂತ ಈ ರೂಮ್ ತೊಗೊಂಡಿದ್ದೀವಿ. ಅವ್ನ ಪಕ್ಕ ಮಲಗಿ ಅವ್ನ ಬೆಡ್ಶೀಟಿಂಗ್ ಹೊಚ್ಕೊಂಡು ಬುರ್ರ ಅಂದ್ಬಿಟ್ಟು ನಾನು ಅದರಿಂದ ಸತ್ತೋಗ್ಬಿಟ್ಟೆ. ನನಗೆ ಆ ಭಯ ಇದೆ ಗೈಸ್. ಸೊ ರೂಮ್ ಟೂರ್ ಕೊಡ್ತೀನಿ ಬನ್ನಿ ನಿಮಗೆ. ನಮ್ಮ ರೂಮ್ ನಂಬರ್ 208. ಆ್ಯಂಡ್ ಹಿಂಗೆ ಬಂದರೆ ಒಂದು ವಾರ್ಡ್ರೋಬ್ ಆದಮೇಲೆ ಹಿಂಗೆ ಹೋದರೆ ಇಲ್ಲಿ ವಾಶ್ರೂಮ್, ಮಿರರ್, ಶವರ್ ಏರಿಯಾ ಮತ್ತು ಇದೆಲ್ಲ ಇಲ್ಲೇನೋ ಇರುತ್ತಲ್ಲ, ಅದು ಗೊತ್ತಲ್ಲ ನಿಮಗೆ. ಆಮೇಲೆ ಇಲ್ಲಿ ನೋಡಿ ಫ್ರಿಜ್ಜ ಓವನ ಗೊತ್ತಿಲ್ಲ, ಇದು ಓವನ್ ಇದ್ದಂಗೆ ಇದೆಯಲ್ಲ. ಓ ಇದ್ರೊಳಗಿದೆ ಓವನ್. ಸರಿ, ಓವನ್ ಇಲ್ಲಿದೆ. ಬಿಸಿ ಮಾಡ್ಕೊಳ್ಳೋ ಊಟ ಗೀಟ ನಾವು ಬಂದರೆ. ಆಮೇಲೆ ಕಾಫಿ ಗಿಫಿ ಮತ್ತೆ ಇನ್ನೊಂದು ಮಿರರು, ಮೇಲೆ AC, TV, ನಮ್ಮ ಡಬ್ಬ, ಬೆಡ್ಡು, ಸೋಫಾ, ಟೇಬಲ್ಲು,
ವ್ಯೂ ಮಾತ್ರ ನೋಡೋಕೆ ಹೋಗ್ಬೇಡಿ, ಆದರೂ ತೋರಿಸ್ಬಿಡ್ತೀನಿ. ವಾ 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 ಅಯ್ಯೋ ವಾ ಬೇಡವೇ ಬೇಡ, ವ್ಯೂ ಕಡೆ ಹೋಗೋದೇ ಬೇಡ. ಸೊ ಈಗ ನಮಗೆ ಶೂಟ್ ಇರೋದು ಒಂದು 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ ನಾನು. ಟೈಮ್ ಬಂದು ಈಗ 8 ಗಂಟೆ. ಬ್ರೇಕ್ಫಾಸ್ಟ್ ಮುಗಿಸಿ ಬ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ, ಮತ್ತೆ ಒಂದು ಬ್ಲಾಗ್ ಶುರು ಆಗುತ್ತೆ. ಆ್ಯಂಡ್ ಕಲಬುರ್ಗಿಲಿ ಮೀಟಪ್ ಮಾಡಲಾಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಏನು ಮಾಡೋದು ಅಂತ. ಸೊ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಏನಿದೆ ಅಂತ ಬ್ರೇಕ್ಫಾಸ್ಟಲ್ಲಿ ನಿಮಗೆ ಒಳ್ಳೆ ವಿಡಿಯೋ ಬರುತ್ತೆ ನೋಡಿ. ಸೊ ನಮ್ಮ ಕಾಫಿ ಇದೆ, ಕಾಫಿ ಫುಲ್ ಫೇಮಸ್. ಬ್ರೇಕ್ಫಾಸ್ಟ್ ನಡೀತಾ ಉಂಟು ಮಾರಿ ಗೈಸ್. ಸೊ ನಮ್ಮ ರೂಮ್ ಹತ್ರ ವೈಫೈ ವರ್ಕ್ ಆಗ್ತಿಲ್ಲ, ನನ್ನೊಂದಷ್ಟು ಅಪ್ಲೋಡಿಂಗ್ಸ್ ಇತ್ತು, ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಆ್ಯಂಡ್ ಈಗ ರೆಡಿ ಆಗಿಬಿಟ್ಟು ಶೂಟ್ಗೆ ಹೋಗಬೇಕು. ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಅನ್ಕೋತೀನಿ ಸರ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ಬ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ಸ್ ಮಚ್ ವಾಚಿಂಗ್, ಲಾಟ್ಸ್ ಆಫ್ ಲವ್ ಗೈಸ್. ಸೊ ನಾನು ಮೀಟಪ್ ಮಾಡಬೇಕು ಅಂತ ಅಂದ್ಕೊಂಡೆ, ತುಂಬ ದಿನ DM ಮಾಡ್ತಾ ಇದ್ದಾರೆ ಎಲ್ಲಿದ್ದೀರಾ ಅಂತ. ಬಟ್ ದಟ್ ವೋಂಟ್ ಬಿ ನೈಸ್. ನಾನು ಒಂದು ಪ್ರಾಪರ್ ಪರ್ಮಿಷನ್ ತೊಗೊಳ್ದಿರೋ ಮೀಟಪ್ ಮಾಡೋದು ಚೆನ್ನಾಗಿರಲ್ಲ. ಸುಮ್ಮನೆ ಪಬ್ಲಿಕಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಆಗ್ಬೋದು, ಇಶ್ಯೂಸ್ ಆಗ್ಬೋದು, ಏನಾದರೂ ಆಗ್ಬೋದು. ಜಾಸ್ತಿ ಜನ ಬಂದರೆ, ಕಮ್ಮಿ ಜನ ಬಂದರೆ ಬೇರೆ, ಜಾಸ್ತಿ ಜನ ಬಂದುಬಿಟ್ರೆ ಪ್ರಾಬ್ಲಮ್ಮು. ಸೊ ಅದಕ್ಕೆ ಬೇಡ, ಯಾವ ಥರ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡಿ ಮೀಟಪ್ ಅಂತ ಪ್ಲ್ಯಾನ್ ಮಾಡುವ ಅಂದ್ಕೊಂಡು ಕ್ಯಾನ್ಸಲಿಂಗ್ ಇಟ್. ಸೊ ಬ್ಲಾಗ್ ನೆನಪು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಕಾಮೆಂಟ್ ಹಾಕಿ, ನಾನು ಕಾಮೆಂಟ್ ಓದ್ತೀನಿ. ನಾಳೆವರೆಗೂ ಇಲ್ಲೇ ಇರ್ತೀನಿ. ಮೀಟಪ್ ಮಾಡಲೇಬೇಕು ಅಂತ ಕಾಮೆಂಟ್ ಬಂದರೆ ಒಂದು ಅರೇಂಜ್ಮೆಂಟ್ ಮಾಡುವ. ಬಾಯ್. खत्म, बाय बाय, टाटा, गुड बाय, गया.